ಮಾರ್ಕೆಟ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಇಲ್ಲಿರೋ ಬಿಸ್ನೆಸ್ ಅಂದ್ರೆ ಸೋಯಾ ಪನ್ನೀರ್. ಇದು ಕುದುರೆ ಕುದುರೆ ತರ ಓಡ್ತಾ ಇದೆ. ಕರ್ನಾಟಕದಲ್ಲಿ ಯಾವುದೇ ತಾಲೂಕು ಆಗ್ಲಿ, ಯಾವುದೇ ಜಿಲ್ಲೆ ಆಗ್ಲಿ, ಯಾವುದೇ ಗ್ರಾಮದಲ್ಲಿ, ಯಾವುದೇ ಸ್ಥಳದಲ್ಲಾಗ್ಲಿ ನೀವು ಹಾಕೊಂಡು ಈ ಸೆಟಪ್ ಎಲ್ಲ ಮಾಡ್ಕೊಂಡು 50,000ರಿಂದ ಲಕ್ಷದವರೆಗೆ ದುಡಿಮೆ ಮಾಡ್ಕೋಬಹುದು. ಸ್ವಾವಲಂಬಿ ಜೀವನ ಆಗಿ ಮಾಡ್ಕೋಬಹುದು ನೀವು. ಸರ್, ಈ ಸೋಯಾ ಪನ್ನೀರ್ ಮಿಷಿನ್ ತಗೊಂಡು ಯಾರು ಬೇಕಾದ್ರೂ ಮಾಡಬಹುದು. ಪುರುಷರಾಗ್ಲಿ, ಮಹಿಳೆಯರಾಗ್ಲಿ. ನಾನು ನನ್ನ ಮನೆ ಪಕ್ಕದಲ್ಲೇ ಒಂದು ಶೆಡ್ ಹಾಕೊಂಡು ಮಾಡ್ತಾ ಇದೀನಿ. ಬೇಕಾದ್ರೆ ನಿಮ್ಗೆ ಬೇಕಾದ್ರೆ ನಿಂಗ ಸಪೋರ್ಟ್ ಮಾಡಿ ಕೊಡ್ತೀನಿ. ಬೇಕಾದ್ರೆ ಲೋನ್ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀನಿ, ಸಬ್ಸಿಡಿ ಬೇಕಾದ್ರೆ ಸಬ್ಸಿಡಿ ಮಾಡಿಸ್ಕೊಡ್ತೀನಿ. ಪೂರಾ ಸೆಟಪ್ ಪ್ರತಿಯೊಂದು ವಿಷಯಗಳನ್ನು ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಸರ್ವರ್ ರೋಗಕ್ಕೂ ರಾಮಬಾಣ ಅಂತ ಹೇಳ್ಬೋದು. ಎದಕ್ಕಂದ್ರೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಹಾರ್ಟ್ ಪ್ರಾಬ್ಲಮ್ ಕ್ಲಿಯರ್ ಮಾಡುತ್ತೆ, ಬೋನ್ಸ್ ನ ಸ್ಟ್ರಾಂಗ್ ಮಾಡುತ್ತೆ. ಮತ್ತೆ ಯಾರಾದ್ರೂ ಚರ್ಮ ರೋಗ, ಅಲರ್ಜಿ ಇದ್ರು ಆ ಅಲರ್ಜಿನೂ ಕ್ಲಿಯರ್ ಮಾಡುತ್ತೆ. ಬಿಳಿ ಕೂದಲ ಇದ್ರೆ ಬಿಳಿ ಕೂದಲ ತಡೆಯುತ್ತೆ. ಮತ್ತೆ ಕ್ಯಾನ್ಸರ್ ಸೆಲ್ಸ್ ಕಿಲ್ ಮಾಡುತ್ತೆ. ಇದು ಅದು ತಿಳ್ಕೊಳ್ಳಿ. ಪ್ಯೂರ್ ಆರ್ಗಾನಿಕ್, ಪ್ಲಾಂಟ್ ಬೇಸ್ಡ್, ಹೈ ಪ್ರೋಟೀನ್ ಸರ್. ಇದಕ್ಕಿಂತ ಪ್ರೋಟೀನ್ ಯಾವ್ದ್ರಲ್ಲೂ ಸಿಗಲ್ಲ. ನೀವು ಪ್ರೂವ್ ಮಾಡಿ ತೋರಿಸಿ. ನಿಮ್ಗೆ ಅಷ್ಟು ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ ಇದರಲ್ಲಿ, ಬೋನ್ ಸ್ಟ್ರಾಂಗ್ ಆಗುತ್ತೆ, ಲೋ ಕ್ಯಾಲರಿ ಇರುತ್ತೆ. ನಿಮ್ಗೆ ಜನರಿಗೆಲ್ಲ ತಪ್ಪು ಕಲ್ಪನೆ ಇರುತ್ತೆ ಹಾಲಿಂದ ಅಂತ. ಹಾಲಿಂದ ಅಲ್ಲ ಸರ್, ಇದು ಸೋಯಾಬೀನ್ ಇಂದು. ನೋಡಿ, ಸೋಯಾಬೀನ್ ಈ ರೀತಿ ಇರುತ್ತೆ. ಇದರಿಂದ ಔಟ್ಪುಟ್ ಈ ರೀತಿ ಬರುತ್ತೆ ನೋಡಿ. ಸರ್, ಆರ್ಗಾನಿಕ್, ಇದು ಕೆಮಿಕಲ್ ಫ್ರೀ ಸರ್, ವಿತೌಟ್ ಪ್ರಿಸರ್ವೇಟಿವ್ಸ್ ಎನಿಥಿಂಗ್. ಸರ್ ನಮಸ್ತೆ. ನಮಸ್ಕಾರ ಸರ್, ನಾನು ನಿಮ್ಮ ನಾಗೇಸ್ವಾಮಿ ಹಿರೇಮಠ್ ಮಾತಾಡ್ತಾ ಇರೋದು. ನಾನು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಒಂದು ಟ್ರಯಲ್ ಮಾಡ್ತಾ ಇದ್ದೀನಿ. ಏನಂತಂದ್ರೆ, ಹಾಲಿನಿಂದ ಇಲ್ಲಾರ್ದೆ ಸೋಯಾ ಪನ್ನೀರಿಂದ ಸೋಯಾ ಟೋಫು ಮಾಡ್ತಾ ಇದ್ದೀನಿ. ಟೋಫು ಅಂದ್ರೆ ಪನ್ನೀರು. ಅಲ್ಲಿನ ಜನಕ್ಕೆ ಗೊತ್ತಾಗಲ್ಲ ಅಂತೇಳಿ ನಾವು ಪನ್ನೀರ್ ಅಂತೀವಿ. ಅದ್ರ ಒರಿಜಿನಲ್ ಹೆಸರು ಟೋಫು ಅಂತ. ಟೋಫು ಅಂದ್ರೆ ಅದಕ್ಕೆ ರಾ ಮಟೀರಿಯಲ್ ಸೋಯಾಬೀನ್ ನಿಂದ ಯೂಸ್ ಮಾಡಿ ಪನ್ನೀರ್ ಮಾಡ್ತಾ ಇದೀವಿ. ಕಳೆದ 6 ತಿಂಗಳಿಂದ ನಾನು ಈ ಬಿಸ್ನೆಸ್ ನ ರನ್ ಮಾಡ್ತಾ ಇದ್ದೀನಿ, ಸಕ್ಸಸ್ಫುಲಿ ರನ್ ಮಾಡ್ತಾ ಇದ್ದೀನಿ. ಪನ್ನೀರ್ ರೆಡಿ ಮಾಡುವಂತ ಮಷೀನ್ ಅಂದ್ರೆ ಸೋಯಾ ಬೀಜ್ ದಿಂದ ಯಾವ ತರ ಸರ್ ಈ ಮಷೀನ್ ಇಟ್ಕೊಂಡು ಯಾವ ತರ ಎಲ್ಲ ದುಡಿಮೆ ಮಾಡಬಹುದು ಕರ್ನಾಟಕದಲ್ಲಿ ಜನರು? ನೋಡಿ ಸ್ನೇಹಿತರೆ, ಇದೇ ಪನ್ನೀರ್ ಮಾಡೋ ಮಿಷಿನ್. ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ ಆಗ್ಲಿ, ಯಾವುದೇ ತಾಲೂಕ್ ಆಗ್ಲಿ, ಯಾವುದೇ ಗ್ರಾಮದಲ್ಲಿ ಬೇಕಾದ್ರೆ ಈ ಬಿಸ್ನೆಸ್ ಮಾಡಬಹುದು. ನಿಮ್ ಸಿಟಿಯಲ್ಲೇ ಮಾಡ್ಬೇಕು ಅಂತ ಮೈಂಡ್ ಸೆಟ್ ಏನು ಇಲ್ಲ. ಇದು ನಾನು ಗ್ರಾಮದಲ್ಲೇ ಮಾಡ್ತಾ ಇದ್ದೀನಿ. ಈಗ ಗ್ರಾಮದಲ್ಲಿ ಮಾಡಿ ಮಿನಿಮಮ್ 50,000ರಿಂದ 1,00,000 ದುಡಿಮೆ ಮಾಡ್ತಾ ಇದೀನಿ. ಈಗ ಪನ್ನೀರ್ ರೆಡಿ ಮಾಡುವಂತ ಮಷೀನ್ ಅಂತ ಹೇಳಿದ್ರಿ, ಯಾವ ತರ ಸರ್? ಪನ್ನೀರ್ ಅಂದ್ರೆ ಹಾಲಿಂದ ಮಾಡೋದ ಅಥವಾ ಯಾವ್ದ್ರಿಂದ ಮಾಡ್ತಾರ? ಒಳ್ಳೆ ಕ್ವಶನ್ ಕೇಳಿದಿರಿ ಸರ್ ನೀವೆಲ್ಲ. ಜನರಿಗೆಲ್ಲ ತಪ್ಪು ಕಲ್ಪನೆ ಇರುತ್ತೆ ಹಾಲಿಂದ ಅಂತ. ಹಾಲಿಂದ ಅಲ್ಲ ಸರ್, ಇದು ಸೋಯಾಬೀನ್ ಇಂದು. ನೋಡಿ, ಸೋಯಾಬೀನ್ ಈ ರೀತಿ ಇರುತ್ತೆ. ಇದರಿಂದ ಔಟ್ಪುಟ್ ಈ ರೀತಿ ಬರುತ್ತೆ ನೋಡಿ. ಸೋಯಾಬೀನ್ ನಿಂದ ಪನ್ನೀರ್ ಮಾಡ್ಕೋಬಹುದಾ ಸರ್? 100% ನಾನು ಮಾಡಿ ತೋರಿಸ್ತೀನಲ್ಲ ಸರ್ ಈಗ ಲೈವ್ ಅಲ್ಲಿ ಆಗಿ. ನೋಡಿ, ಈಗ ಸೋಯಾಬೀನ್ ಇಂದ ಪನ್ನೀರ್ ಮಾಡಬಹುದು ಅಂತ. ನ್ಯಾಚುರಲ್ ಅಂತೀರಾ ಇದು? ನ್ಯಾಚುರಲ್ ಸರ್, ಆರ್ಗಾನಿಕ್, ಇದು ಕೆಮಿಕಲ್ ಫ್ರೀ ಸರ್, ವಿತೌಟ್ ಪ್ರಿಸರ್ವೇಟಿವ್ಸ್ ಎನಿಥಿಂಗ್. ಸರಿ, ಎಲ್ಲರೂ ಹಾಲಿಂದ ಕೇಳಿದೀನಿ ನಾನು, ಸೋಯಾಬೀನ್ ಕೇಳೇ ಇಲ್ಲ. ಏನ್ ಸರ್ ಇದು? ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ನಾನೇ ಪ್ರಯತ್ನ ಮಾಡಿದೀನಲ್ಲ, ನಿಮ್ಗೂ ಕಲಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಆರಾಮಾಗಿ ಇದ್ ಮಾಡ್ಕೋಬಹುದಲ್ವಾ? ಏನ್ ತೊಂದ್ರೆ? ಏನ್ ಬೇಕಾದ್ರೆ ತೊಂದರೆನೇ ಇಲ್ಲ ಸರ್. FSSAI ಲೈಸೆನ್ಸ್ ಇದೆ, ISO ಸರ್ಟಿಫೈಡ್ ಇದೆ ನಂದು. ಕೆಮಿಕಲ್ ಫ್ರೀ, ಯಾವ್ದಾದ್ರು ಕೆಮಿಕಲ್ ಇದೆ ಅಂತ ನೀವು ಪ್ರೂವ್ ಮಾಡಿದ್ರೆ ನಿಮ್ಗೆ 1,00,000 ರೂಪಾಯಿ ದಂಡ ಕೊಡ್ತೀನಿ ನಿಮ್ಗೆ. ಅಷ್ಟೊಂದು ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀರಾ? ನ್ಯಾಚುರಲ್ ಆಗಿದೆ ಸರ್. ಈ ಮಷೀನ್ ಇಂದ ನೀವು ಈ ಸೋಯಾಬೀನ್ ನಿಂದ ಪನ್ನೀರ್ ರೆಡಿ ಮಾಡಿದ್ದನ್ನ ಯಾವ ತರ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ಕಸ್ಟಮರ್? ಸರ್, ರೆಸ್ಪಾನ್ಸ್ ಅನ್ನೋಕ್ಕಿಂತ ಡಬಲ್ ಟ್ರಿಬಲ್ ರೆಸ್ಪಾನ್ಸ್ ಇದೆ ಸರ್. ಯಾಕಂದ್ರೆ ಪನ್ನೀರ್ ಪ್ರತಿಯೊಬ್ರು ಯೂಸ್ ಮಾಡ್ತಾ ಇದಾರೆ. ಯಾವ್ದೇ ಹೋಟ್ಲಲ್ಲಿ ಆಗ್ಲಿ, ಯಾವ್ದೇ ಮದುವೆ ಆಗ್ಲಿ, ಯಾವ್ದೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಪನ್ನೀರ್ ಬೇಕೇ ಆಗುತ್ತೆ. ನಾನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇದೆ ಅಂದ್ರೆ, ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಹೋಗ್ತಾ ಇದ್ದೀನಿ ಈಗ ಕಳೆದ 6 ತಿಂಗಳಿಂದ. ನಾನು ಥ್ರೋಟ್ ಡಿಸ್ಟ್ರಿಕ್ಟ್ ನ ಸಪ್ಲೈ ಮಾಡ್ತಾ ಇದೀನಿ ಈಗ. ನೀವು ಬೇಕಾದ್ರೆ ನಿಮ್ಗೊಂದು ಸೆಟಪ್ ಹಾಕೊಡ್ತೀನಿ, ನೀವು ತಯಾರಿಕೆ ಮಾಡ್ಕೊಳ್ಳಿ. ಜನರಿಗೆ ಕೆಲವೊಬ್ರಿಗೆ ಅನುಕೂಲ ಇರುತ್ತೆ, ಕೆಲವೊಬ್ರು ಅನುಕೂಲ ಇರಲ್ಲ. ಅನುಕೂಲ ಇದ್ರೆ ದುಡ್ಡು ಕೊಟ್ಟು ತಗೋಬಹುದು, ದುಡ್ಡು ಇಲ್ಲ ಅಂತಂದ್ರೆ ನಾವು ಅವ್ರಿಗೆ ಲೋನ್ ಮಾಡಿಸ್ಕೊಡ್ತೀನಿ. ಕೇಂದ್ರ ಸರ್ಕಾರ ಅದ್ರಲ್ಲಿ 50% ಸಬ್ಸಿಡಿ ಕೊಡುತ್ತೆ. ಸಬ್ಸಿಡಿ ಮಾಡಿಸ್ಕೊಡ್ತೀರಾ? ಸಬ್ಸಿಡಿನೂ ಮಾಡಿಸ್ಕೊಡ್ತೀನಿ. ಈ ಸೋಯಾಬೀನ್ ಪನ್ನೀರ್ ಅಂತ ಹೇಳಿದ್ರಿ, ನಿಮ್ಗೆ ಯಾವ ತರ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ ಸರ್? ಇದಕ್ಕೆಲ್ಲ ಬೇಡಿಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸರ್. ನಾನು ಯಾದಗಿರಿ ಡಿಸ್ಟ್ರಿಕ್ಟ್, ಥ್ರೋಟ್ ಡಿಸ್ಟ್ರಿಕ್ಟ್ ಎಲ್ಲ ಸಪ್ಲೈ ಮಾಡ್ತಾ ಇದೀನಿ. ಮತ್ತೆ ಆಲ್ ಓವರ್ ಇಂಡಿಯಾ ಅಮೆಝಾನ್, ಫ್ಲಿಪ್ಕಾರ್ಟ್ ನಿಂದ ನಾನು ಇದು ಮಾಡ್ತಾ ಇದೀನಿ, ಮಾರ್ಕೆಟ್ ಮಾಡ್ತಾ ಇದೀನಿ. ಇದ್ರಲ್ಲಿ ತುಂಬಾ ಮಾರ್ಕೆಟ್ ಇದೆ. ಯಾಕೆ ಮಾರ್ಕೆಟ್ ಇದೆ ಅಂದ್ರೆ, ಪ್ರತಿಯೊಂದು ಯಾವುದೇ ಮದುವೆ ಸಮಾರಂಭ ಬೇಕಾದ್ರೂ ಪನ್ನೀರ್ ಬೇಕು, ಚಿಕ್ಕ ಪುಟ್ಟ ಬೇಕಾದ್ರೂ ಪನ್ನೀರ್ ಬೇಕು, ಒಂದ್ ಬರ್ತಡೇ ಬೇಕಾದ್ರೂ ಪನ್ನೀರ್ ಬೇಕಾಗುತ್ತೆ. ಆ ಪನ್ನೀರಲ್ಲಿ ಎಲ್ಲಿಂದ ತರ್ತಾರೆ? ಎಲ್ಲ ಡೂಪ್ಲಿಕೇಟ್ ಪನ್ನೀರ್ ಇರುತ್ತೆ. ನಾನ್ ಮಾತ್ರ ಶುದ್ಧವಾದ ಪನ್ನೀರ್ ಕೊಡ್ತಾ ಇದ್ದೀನಿ. ಈ ಪನ್ನೀರ್ನ ಸೋಯಾಬೀನ್ ಪನ್ನೀರ್ನ ಎಲ್ಲೆಲ್ಲಿ ಯೂಸ್ ಮಾಡ್ಕೋಬಹುದು? ಫಸ್ಟ್ ಆಫ್ ಆಲ್, ವೆಜ್ ಪ್ಯೂರ್ ರೆಸ್ಟೋರೆಂಟ್ ಗಳಲ್ಲಿ, ಡಾಬಾಗಳಲ್ಲಿ, ಮದುವೆ ಕಾರ್ಯಕ್ರಮ, ಕಲ್ಯಾಣ ಮಂಟಪಗಳಲ್ಲಿ, ಬೇಕರಿಗಳಲ್ಲಿ, ಮತ್ತೆ ಶಾಲೆ ಸ್ಕೂಲ್ಗಳಲ್ಲೂ ಬಳಸ್ತಾ ಇದಾರೆ. ಯಾಕಂದ್ರೆ ಹೈ ಪ್ರೋಟೀನ್ ಅಂತೇಳಿ ಸ್ಕೂಲ್ಗಳಲ್ಲೂ ಕೊಡ್ತಾ ಇದಾರೆ ಈಗ. ಎಲ್ಲ ಕಡೆನೂ ಬೇಡಿಕೆ ಇರುವಂತ ಈ ಪನ್ನೀರ್, ನ್ಯಾಚುರಲ್ ಪನ್ನೀರ್ ಅಂತೀರಾ? ಈ ಸೋಯಾ ಪನ್ನೀರ್ ರೆಡಿ ಮಾಡುವಂತ ಮಷಿನ್ ತುಂಬಾ ಟ್ರೆಂಡಿಂಗ್ ಇದೆ, ತುಂಬಾ ಡಿಮ್ಯಾಂಡ್ ಇರುವಂತದ್ದು ಮಾರ್ಕೆಟ್ ಅಲ್ಲಿ. ಸೋಯಾ ಪನ್ನೀರ್ ಅಂತಂದ್ರೆ, ಸೊ ಈ ಮಷಿನ್ ಇಟ್ಕೊಂಡು ಯಾರ್ಯಾರು ಬಿಸ್ನೆಸ್ ಮಾಡ್ಬೋದು ಸರ್? ಸರ್, ಈ ಸೋಯಾ ಪನ್ನೀರ್ ಮಿಷಿನ್ ತಗೊಂಡು ಯಾರು ಬೇಕಾದ್ರೂ ಮಾಡಬಹುದು. ಪುರುಷರಾಗ್ಲಿ, ಮಹಿಳೆಯರಾಗ್ಲಿ, ನಿಮ್ ತಾಲೂಕಾಗ್ಲಿ, ನಿಮ್ ಜಿಲ್ಲೆಯಲ್ಲಿ ಆಗ್ಲಿ, ನಿಮ್ ಗ್ರಾಮದಲ್ಲಿ ಬೇಕಾದ್ರೂ ಮಾಡ್ಬೋದು ಸರ್. ಇಂಥ ಊರು, ಇಂಥ ಪ್ಲೇಸ್ ಇಂದ ಯಾವ್ದಾದ್ರು ರಿಸ್ಟ್ರಿಕ್ಷನ್ ಇಲ್ಲ ಸರ್. ಇಲ್ಲಿ ಬೇಕಾದ್ರೂ ಮಾಡೋ. ನಾನು ನನ್ನ ಮನೆ ಪಕ್ಕದಲ್ಲೇ ಒಂದು ಶೆಡ್ ಹಾಕೊಂಡು ಮಾಡ್ತಾ ಇದೀನಿ.
ಬೇಕಾದ್ರೆ ಬೇಕಾದ್ರೆ ನಿಂಗೆ ಸಪೋರ್ಟ್ ಮಾಡಿ ಕೊಡ್ತೀನಿ. ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀನಿ, ಸಬ್ಸಿಡಿ ಬೇಕಾದ್ರೆ ಸಬ್ಸಿಡಿ ಮಾಡಿಸ್ಕೊಡ್ತೀನಿ. ಪೂರಾ ಸೆಟಪ್ ಪ್ರತಿಯೊಂದು ವಿಷಯಗಳನ್ನು ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಸೆಟಪ್ ಎಲ್ಲ ನೀವು ಹೇಳಿಕೊಡ್ತೀರಾ ಸರ್ ಅವ್ರಿಗೆ? ಪ್ರತಿಯೊಂದು ಹೇಳಿಕೊಡ್ತೀನಿ ಸರ್. ಓಕೆ ಸರ್, ಈಗ ಬಿಸ್ನೆಸ್ ಸ್ಟಾರ್ಟಿಂಗ್ ಇರುತ್ತೆ, ಮಾರ್ಕೆಟಿಂಗ್ ಏನೇ ಇದ್ರು ನಿಮ್ ಲೆಕ್ಕದಲ್ಲಿ ಎಲ್ಲ ತಿಳಿಸ್ಕೊಡ್ತಾರಲ್ವ ಅವ್ರಿಗೆ? ಎಲ್ಲ ಪ್ರತಿಯೊಂದು ಸಪೋರ್ಟ್ ಮಾಡ್ಕೊಡ್ತೀನಿ. ಮಾರ್ಕೆಟ್ ನಿಂದ ಹಿಡಿದು ನಿಮ್ಗೆ ಪ್ರತಿಯೊಂದು ಬೆಲೆ ಯಾವ ರೀತಿ ಇಡಬೇಕು, ಯಾವ ರೀತಿ ಖರ್ಚಾಗುತ್ತೆ, ಎಷ್ಟು ವೆಚ್ಚ ಆಗುತ್ತೆ, ಎಲ್ಲೆಲ್ಲಿ ಮಾರ್ಕೆಟಿಂಗ್ ಮಾಡ್ಕೊಂತ ಅದನ್ನು ಹೇಳ್ಕೊಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಇವತ್ತು ಸೋಯಾ ಪನ್ನೀರ್ ತಗೊಂಡೋಗಿ ಬಂದಿದ್ದೀರಿ, ಲೈವ್ ಆಗಿ ಶೂಟ್ ಮಾಡ್ತಾ ಇದೀವಿ. ಯಾವ ತರ ಎಲ್ಲ ಬಳಸ್ತಾ ಇದೀರಿ ಸರ್ ಮನೆಯಲ್ಲಿ? ಸರ್ ನಾವು ಇವರು ಚಾಲ್ ಮಾಡಿ ಈಗ ಒಂದ್ 2-3 ತಿಂಗಳ ಆಯ್ತ್ರಿ. ನಾವು ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ಕಂಪಲ್ಸರಿ ನಮ್ಮ ಹುಡುಗರು ನಾವು ಮನೆಗೆ ಯೂಸ್ ಮಾಡ್ತೇವ್ರಿ ಸೋಯಾ ಪನ್ನೀರ್. ಸೋಯಾ ಪನ್ನೀರ್ ರೀ. ಬಾಳ ಟೇಸ್ಟ್ ಆದ್ರಿ. ಓಕೆ. ಇನ್ನು ಅಂದ್ರೆ ಇದು ಏನು ಯಾಡಿಲ್ರಿ ಇದ್ರೊಳಗ. ಓಕೆ. ನ್ಯಾಚುರಲ್ ಅಂತೀರಾ? ನ್ಯಾಚುರಲ್ ಆಗಿ ಆದ್ರೆ ಹಂಗಾಗಿ ಟೇಸ್ಟ್ ಆದ್ರೆ ನಮ್ಮ ಹುಡುಗರು ಅಂದ್ರೆ ತರಕಾರಿ ನಾವು ಎಗ್ ಇದು ತಿನ್ನಲ್ಲ, ನಾವ್ ಇದು ತಿಂತೀವಲ್ಲ, ಹಂಗಾಗಿ ಸ್ವಲ್ಪ ಸರಿಯಾಗಿ ಆದ್ರಿ. ಒಂದು ಸಾದ ಆದ್ರಿ. ಮಸಾಲಾ ಡೈರೆಕ್ಟ್ ಆಗಿ ತಿನ್ಬೋದಲ್ವಾ? ಡೈರೆಕ್ಟ್ ಆಗಿ ಹುಡುಗರಿಗೆ ಹಂಗೆ ಕೊಡ್ಬೋದ್ರಿ. ಇದನ್ನ ಸಬ್ಜಿ ಮಾಡ್ಕೊಂಡು ತಿನ್ಬೋದು. ಏನೇನ್ ಸಬ್ಜಿ ಯಾವ ಟೈಪ್ ಎಲ್ಲದ್ರಾಗ ಮಿಕ್ಸ್ ಮಾಡಿ ಸಬ್ಜಿ ಮಾಡ್ತೀವಿ ಸರ್ ನಾವು. ಕಾಳು ಪಲ್ಯದಾಗ ಹಾಕ್ತಿವಿ ನಾವು. ತರಕಾರಿ ಇದು ಸಪರೇಟ್ ಆಗಿ ಮಾಡ್ತೀವಿ. ಟೇಸ್ಟ್ ವೈಸ್ ಹೆಂಗಿದೆ? ಚೆನ್ನಾಗಿದೆ? ತುಂಬಾ ಸರಿಯಾಗಿದೆ. ಮನೇಲೆಲ್ಲ ತಿಂತಾರಲ್ವಾ? ಸರ್, ಅಮ್ಮಂದ್ರೆಲ್ಲ ತಿಂತಾರೆ. ಈ ಪನ್ನೀರ್ ಪ್ರೊಸೆಸ್ ನ ಯಾವ ತರ ಎಲ್ಲ ರೆಡಿ ಮಾಡ್ಬೋದು ಎಲ್ಲ ತಿಳಿಸ್ಕೊಡಿ. ನೋಡಿ ಸ್ನೇಹಿತರೆ, ಪನ್ನೀರ್ ಮಾಡೋದು ತುಂಬಾ ಸಿಂಪಲ್ ವಿಧಾನ ಇದೆ. ನಿಮ್ ಪ್ರತಿಯೊಂದು ಸ್ಟೆಪ್ ಎಲ್ಲ ಕ್ಲಿಯರ್ ಆಗಿ ತೋರಿಸ್ಕೊಡ್ತೇನೆ ಬನ್ನಿ. ಸ್ನೇಹಿತರೆ, ಇದೇ ನಾವು ರಾ ಮಟೀರಿಯಲ್ ಈ ರೀತಿ ಇರುತ್ತೆ. ಸೋಯಾಬೀನ್ ಈ ಸೋಯಾಬೀನ್ ಈ ಮಿಷಿನ್ ದಲ್ಲಿ ಹಾಕ್ಬೇಕು. ಈ ಮಿಷಿನ್ ದಲ್ಲಿ ಹಾಕಿದ್ರೆ ಈ ಕೆಳಗಡೆ ಈ ರೀತಿ ಬೇಳೆ ಆಗಿ ಬರುತ್ತೆ. ಹೊಟ್ಟೆಲ್ಲ ಹೊರಗಡೆ ಹೋಗುತ್ತೆ. ಸ್ನೇಹಿತರೆ, ಆ ಬೇಳೆ ಮಾಡ್ತೀವಲ್ಲ, ಬೇಳೆ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಈ ರೀತಿಯಲ್ಲಿ ನಾವು 4 ರಿಂದ 5 ಗಂಟೆ ನೀರಲ್ಲಿ ನೆನೆಸಿಡ್ಬೇಕು. ಸೋಯಾ ಪನ್ನೀರ್ ನ ಯಾವ ತರ ರೆಡಿ ಮಾಡ್ತಾ ಇದೀರಾ ನ್ಯಾಚುರಲ್ ಆಗಿ ಮತ್ತೆ ಹೈಜೆನಿಕ್ ಆಗಿ ತಿಳಿಸ್ಕೊಡಿ. ನೋಡಿ ಸ್ನೇಹಿತರೆ, ನಾನು ಹೈಜಿನಿಕ್ ಆಗಿ ಮೇಂಟೈನ್ ಮಾಡ್ತಾ ಇದೀನಿ. ಆರೋ ವಾಟರ್ನು ಯೂಸ್ ಮಾಡ್ತಾ ಇದೀನಿ. ನೋಡಿ ಇಲ್ಲಿ ಆರೋ ವಾಟರ್ ಬಿಟ್ರು ಬೇರೆ ಯಾವ ವಾಟರ್ನು ಯೂಸ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಇದು ಗ್ರೈಂಡರ್ ಅಂತಾರೆ ಇದಕ್ಕೆ. ಗ್ರೈಂಡರ್ ಆನ್ ಮಾಡ್ಕೋಬೇಕು. ಫಸ್ಟ್ ಆನ್ ಮಾಡ್ಕೋದ ತಕ್ಷಣ ಸೋಯಾ ಪನ್ನೀರ್ ಈ ರೀತಿ ಹಾಕ್ಬೇಕು. ಒಳಗಡೆ ಹಾಕ್ಬೇಕು. ಮತ್ತೆ ನೀರ್ ಹಾಕ್ತಾ ಇರ್ಬೇಕು. ಅಲ್ಲಿ ಹಾಲ್ ಬರುತ್ತೆ. ಹಾಲ್ ಬರ್ತಾ ಇರುತ್ತೆ. ಆದ್ರೆ ವೇಸ್ಟೇಜ್ ಇದ್ರ ಈ ಕಡೆ ಬರುತ್ತೆ. ವೇಸ್ಟೇಜ್ ಇಲ್ಲಿ ಇದು ಮಾಡಿದಿರಾ ಕೆಳಗಡೆ ಬೀಳಬಾರ್ದು ಅಂತ ಹೇಳಿ. ಇದೇ ರೀತಿ ಇಲ್ಲಿ ಹಾಲ್ ಬರುತ್ತೆ. ಇದೇ ರೀತಿ ಹಾಕ್ತಾ ಇರ್ಬೇಕು ನಾವು. ಈ ತರ ಹಾಕ್ತಾ ಇದ್ರೆ ಇಲ್ಲಿ ಹಾಲ್ ಬರ್ತಾ ಇದೆ. ಹಾಲ್ ಬರ್ತಾ ಇರುತ್ತೆ. ನೋಡ್ರಿ, ನಾನು ಹಾಕ್ತಾ ಇರ್ತೀನಿ, ಹಾಲ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ಲಿ. ಸೋಯಾಬೀನ್ ಜೊತೆ ಶೇಂಗಾ ಎಲ್ಲ ಮಿಕ್ಸ್ ಮಾಡಿದ್ರೆ ನೀವು ಯಾವ ತರ ಸರ್ ಅದು? ಸರ್, ನಾನು ಕೆಲವರೆಲ್ಲ ಟೇಸ್ಟಿ ಪೌಡರ್ ಹಾಕ್ತಾರ. ಟೇಸ್ಟಿ ಪೌಡರ್ ಬಂದು ನಾನು ಶೇಂಗಾ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಆರ್ಗ್ಯಾನಿಕ್ ಆಗಿರ್ಬೇಕಲ್ಲ, ಅದಕ್ಕೋಸ್ಕರ ಶೇಂಗಾ ಯೂಸ್ ಮಾಡ್ತಾನೆ. ಶೇಂಗಾ ಕೂಡ ಹೈ ಪ್ರೋಟೀನ್ ಆಗಿ ಇರುತ್ತೆ. ಅದರಿಂದ ಏನು ತೊಂದರೆ ಆಗೋದಿಲ್ಲ. ಹಾಲ್ ಮಾಡೋ ಇದು ಪ್ರೊಸೆಸ್ ಮುಗೀತೀಗ. ಇದ್ರಲ್ಲಿ ಇಲ್ಲಿ ಬನ್ನಿ. ಈಗ ಹಿಂಡಿ ಬರುತ್ತೆ ನಿಮ್ಗ. ಇದು ಕೂಡ ನಿಮ್ಗೆ ಉತ್ತಮ ಆದಾಯನೇ. ಯಾಕಂದ್ರೆ ಮೇಕೆಗಳಿಗೆ, ಎತ್ತುಗಳಿಗೆಲ್ಲ ತಿನ್ಸ್ಬೋದು. ಹೈ ಪ್ರೋಟೀನ್ ಇರುತ್ತೆ. ಇದು ಹಿಂಡಿ ತರ. ಇದು 50 ರೂಪಾಯಿಂದ 100 ರೂಪಾಯಿ ಕೆಜಿ ವರೆಗೆ ಮಾರ್ಕೆಟ್ ಅಲ್ಲಿ ಬೆಲೆ ಇದೆ ಇದ್ರೊಳಗೆ. ಆದಾಯ ಎಲ್ಲ ಜೀರೋ ವೇಸ್ಟೇಜ್ ಸರ್. ನೀವು ಸೋಯಾ ಪನ್ನೀರ್ ಪ್ಲಾಂಟ್ ಹಾಕಿದ್ರೆ ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತೀನಿ ನೋಡಿ. ಈ ರೀತಿ ಹಾಲಾಗಿರ್ತಾವ ಒಳಗಡೆ. ಅಂದ್ರೆ ಈಗ ಸೋಯಾ ಇದೆ ಅಲ್ವಾ, ಅದ್ರದೇ ಹಾಲ್ ಬಂದಿರುತ್ತೆ. ಏನು ಗ್ರೈಂಡ್ ಮಾಡಿರ್ತೀವಲ್ಲ, ಎಲ್ಲ ಹಾಲು ಇದ್ರಲ್ಲಿ ಬಂದಿರುತ್ತೆ. ಹಿಂಡಿ ಮಾತ್ರ ಆ ಕಡೆ ಇರುತ್ತೆ. ಇದ್ರನ್ನ ನಾವು ಹಾಲು ಕಾಸ್ಬೇಕು. ಈಗ ಎಷ್ಟು ಡಿಗ್ರಿ ವರ್ಗು ಕಾಸ್ಬೇಕು ಸರ್? 100 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕಾಸ್ಬೇಕು ನಾವು ಹಾಲು. ಈಗ 100 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕಾಸ್ಬೇಕಲ್ವಾ? ಎಲ್ಲ ಪೂರಾ ಟೈಟ್ ಮಾಡ್ಕೋಬೇಕು ನಾವೀಗ. ಇದು ಹಾಲ್ನ ಕಾಯಿಸ್ಬೇಕು 100 ಡಿಗ್ರಿ ಸೆಲ್ಸಿಯಸ್ ವರೆಗೂ. ಹಾಲ್ನ ಡೈರೆಕ್ಟ್ ಕಾಸಕ್ ಬರಲ್ಲ ನಮ್ಗೆ. ಅದಕ್ಕೆ ಸ್ಟೀಮ್ ಮುಖಾಂತರ ನಾವು ಹಾಲು ಕಾಸ್ಬೇಕು. ಈ ಸ್ಟೀಮ್ ನ ಬಿಡ್ತಾ ಇದೀನಿ ನೋಡಿ. ಈಗ ನಿಮ್ಗೆ ಶಬ್ದ ಬರುತ್ತೆ, ನೋಡ್ತಾ ಇರಿ. ಬರ್ತಾ ಇರುತ್ತೆ ನೋಡಿ, ಈ ರೀತಿ ಬರುತ್ತೆ. ಇದು 100 ಡಿಗ್ರಿ ವರೆಗೆ ಆಗೋವರೆಗೂ ನಾವು ತಾಳ್ಬೇಕಲ್ವಾ? ನಾವೀಗ ಹಾಲ್ನ ಕಾಯಿಸ್ತಾ ಇದೀವಿ ಸ್ಟ್ರೀಮ್ ಮುಖಾಂತರ. ಇದು ಟೆಂಪರೇಚರ್ ಮೇಲೆ ಹೋಗ್ತಾ ಇದೆ ನೋಡಿ. 100 ಡಿಗ್ರಿ ವರೆಗೂ ನಾವು ತಾಳ್ಮೆಯಿಂದ ಇರ್ಬೇಕು. 100 ಡಿಗ್ರಿ ವರೆಗೂ ಇದಾಗುತ್ತಲ್ವಾ ಸರ್? ಹಾಲ್ ಮಾಡಿದ್ವಿ. ಹಾಲ್ ನಂತರ ಹಾಲ್ನ ಕಾಯಿಸಿದ್ವಿ. ಈಗ 100 ಡಿಗ್ರಿ ಸೆಲ್ಸಿಯಸ್ ಹಾಲು ಮುಟ್ಟಿದೆ ನೋಡಿ. ಈಗ 100 ಡಿಗ್ರಿ ಬಂತು ಸರ್. 100 ಡಿಗ್ರಿ ಬಂತು ನೋಡಿ. ಫೈನಲ್ ಈಗ ಈ ಹಾಲ್ನೆಲ್ಲ ಹೊರಗಡೆ ತೆಗಿಬೇಕು ನಾವೀಗ. ತೆಗಿರಿ ಸರ್, ಗೊತ್ತಾಗುತ್ತಲ್ವಾ? ಲೈವ್ ಆಗಿ ನೋಡಿ ತೋರಿಸೋದು ನೋಡಿ. ಇದು ಡಬಲ್ ಫಿಲ್ಟ್ರೇಷನ್. ಆಲ್ರೆಡಿ ಒಂದ್ಸಲ ಫಿಲ್ಟರ್ ಆಗಿರುತ್ತೆ ಅಲ್ಲಿ. ಮತ್ತೆ ಹಾಲ್ ಮತ್ತೆ ಫಿಲ್ಟರ್ ಮಾಡ್ತಾ ಇದೀನಿ ನೋಡಿ. ಫಿಲ್ಟರ್ ಎಲ್ಲ ಹೈಜೆನಿಕ್ ಮೆಥಡ್ ಅಲ್ವಾ? ಎಲ್ಲ ಹೈಜೆನಿಕ್ ಮೆಥಡ್. ಸೂಪರ್ ನೋಡಿ ಸರ್, ಹಾಲ್ ಬರ್ತಾ ಇರುತ್ತೆ ನೋಡಿ. ಈ ರೀತಿ ಬರ್ತಾ ಇರುತ್ತೆ ನೋಡ್ರಿ ಹಾಲ್ಗ. ಟೆಂಪರೇಚರ್ ಸರ್ ಕತ 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 ಕುದಿತಾ ಇದೆ. 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ನೋಡಿ. ಸೆಲ್ಸಿಯಸ್ ಅಲ್ವಾ? ಗ್ರೇಟ್. ವೀಕ್ಷಕ್ ನೋಡಿ, ಎಲ್ಲ ಲೈವ್ ಆಗಿ ಸೋಯಾ ಪನ್ನೀರ್ ನ ಯಾವ ತರ ಮಾಡ್ಬೇಕನ್ನೋ ಪ್ರೊಸೆಸ್ ನ ಈ ಮಷೀನ್ ಅಲ್ಲೆಲ್ಲ ತಿಳಿಸ್ಕೊಡ್ತಾ ಇದಾರೆ ಸರ್. ನೋಡಿ ಸರ್, ಇದಾದ್ಮೇಲೆ ಫೈನಲ್ ಆಗಿ ಔಟ್ಪುಟ್ ಹೋಗುತ್ತಲ್ವಾ? ಔಟ್ಪುಟ್ ಹೋಗುತ್ತೆ. ಗ್ರೇಟ್ ಸರ್.
ನೋಡಿ ಸರ್, ಇದು ಹಾಲ್ ಬರ್ತಾ ಇದೆ. ಓಕೆ ಹಾಲನ್ನು ಡೈರೆಕ್ಟ್ ಆಗಿ ತಣ್ಣಗಾದ್ಮೇಲೆ ಕುಡಿಬಹುದು, ಓಕೆ ಮಕ್ಕಳಿಗೆ ಕೊಡಬಹುದು. ಓಕೆ ಹಾಲ್ನು ಬೇಡ ಅಂತಂದ್ರೆ ಅದಕ್ಕೆ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿದ್ರೆ ಮೊಸರಾಗುತ್ತೆ. ಓಕೆ ಹಾಲ್ನು ಬೇಡ ಮೊಸರನ್ನು ಬೇಡ ಅಂತಂದ್ರೆ ನಿಗಾರಿ ಹಾಕ್ಬೇಕು. ನಿಗಾರಿ ಅಂದ್ರೆ ವಿನೆಗರಿ ಅಂತಾರೆ ನಮ್ ಕಡೆಗೆಲ್ಲ. ಓಕೆ ನಿಗಾರಿ ಹಾಕಿದ್ರೆ ಹಾಲು ಒಡೆದೋಗುತ್ತೆ. ಓಕೆ ಒಡೆದೋದ್ರೆ ಜಸ್ಟ್ ಪನ್ನೀರ್ ಆಗಿಬಿಡುತ್ತೆ. ಪನ್ನೀರ್ ಆಗಿಬಿಡುದು. ಇಷ್ಟ ಸಿಂಪಲ್ ಅಲ್ವಾ? ಸಿಂಪಲ್. ಸ್ನೇಹಿತರೆ, ಈ ವಿನೆಗರ್ ಹಾಕ್ತಾ ಇದೀನಿ, ಹಾಲು ಹೊಡಿಯುತ್ತೆ ನೋಡಿ. ಓಕೆ ಹೊಡಿತಾ ಇದೆ ನೋಡಿ. ವಿನೆಗರ್ ಹಾಕಿದ್ರೆ ಹಾಲು ಆಟೋಮೆಟಿಕ್ ಹೊಡಿತಾ ಇದೆ ನೋಡಿ ಇಲ್ಲಿಗ. ಓಕೆ ನಾವು ಅನ್ಕೊಳಕ್ಕಿಂತ ಜಾಸ್ತಿನೇ ಬಂದಿದೆ ಸ್ನೇಹಿತರೆ ಔಟ್ಪುಟ್. ಈ ಕಡೆನೂ ಆಗ್ತದೆ ಅದಕ್ಕೆ. ಓಕೆ ನೋಡಿ. ಓಕೆ ಹೊಡಿತಾ ಇದೆ ನೋಡಿ ಹಾಲ್ಗ ಅಲ್ವಾ? ಲೈವ್ ಆಗಿ ತೋರಿಸ್ತಾ ಇದೀನಿ ಹಾಲು ಹೊಡಿಯೋದು. ಓಕೆ ಯಾವ್ದೇ ಮುಚ್ಚು ಮರೆ ಇಲ್ಲ ಸ್ನೇಹಿತರೆ, Okay. ಎದುರಿಗೆ ಲೈವ್ ಆಗಿ ತೋರಿಸ್ತಾ ಇದೀನಿ ಎಲ್ಲಷ್ಟು. ಓಕೆ ಹಾಲು ಹೊಡಿತಾ ಇದೆ ನೋಡಿ ಅಲ್ವಾ? ಓಕೆ ಸೊ ಇದರಿಂದಾನೇ ಔಟ್ಪುಟ್ ಪನ್ನೀರ್ ಇದಾಗುತ್ತೆ, ಬರ್ತಾ ಇದೆ. ಓಕೆ ರೈಟ್ ಸರ್, ರೈಟ್. ನೋಡಿ ಸ್ನೇಹಿತರೆ, ಈಗ ಹಾಲು ಹೊಡೆದೋಗಿದೆ. ನೆಕ್ಸ್ಟ್ ಈಗ ಕಂಪ್ರೆಸರ್ ನಲ್ಲಿ ಹಾಕ್ತಾ ಇದ್ದೀನಿ ಈಗ. ಓಕೆ ಸೊ ಆದ್ಮೇಲೆ ಇದ್ರೊಳಗಡೆ ಇಡಬೇಕಲ್ವಾ? ಶೇಪ್ಗೋಸ್ಕರ ಅದ್ರೊಳಗೆ ಇಟ್ಟು ಆಮೇಲೆ ಕಟ್ ಮಾಡೋದು. ಇಷ್ಟೇ ಪ್ರೊಸೀಜರ್ ಸ್ನೇಹಿತರೆ, ಮತ್ತೇನಿಲ್ಲ. ಗ್ರೇಟ್ ಸರ್, ಗ್ರೇಟ್. ಓಕೆ ಹಾಕಿ ತೋರಿಸಿ ಸರ್, ಗೊತ್ತಾಗ್ಬಿಡುತ್ತೆ. ತೋರಿಸ್ತೀನಿ ಈಗ ಸ್ನೇಹಿತರೆ. ಓಕೆ ಈ ರೀತಿ ತಗೊಂಡು ಈ ರೀತಿ ಅಲ್ಲಿ ಹಾಕ್ಬೇಕು. ಓಕೆ ಇದ್ರಲ್ಲಿ ಹಾಕ್ಬೇಕು. ಈ ರೀತಿ ಹಾಕಿದ್ರೆ ನೀರೆಲ್ಲ ಹೊರಗಡೆ ಹೋಗಿಬಿಡುತ್ತೆ. ಕಂಪ್ರೆಸ್ ಮಾಡಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಸರ್ ಇದು? 1 hour ಬೇಕಾಗುತ್ತೆ. 1 hour ಆಗುತ್ತೆ. ಓಕೆ ಕೆಳಗಡೆ ನೀರು ಹೋಗುತ್ತೆ, ನೀರು ಹೋಗ್ತಾ ಇರುತ್ತೆ ಈಗ. ಓಕೆ ಗ್ರೇಟ್ ಸರ್, ಗ್ರೇಟ್. ಫೈನಲ್ ಔಟ್ಪುಟ್ ನೋಡೋಣ ಸರ್ ಯಾವ ತರ ಬರುತ್ತೆ ಅಂತ ಹೇಳಿ. ಓಕೆನಾ? ನೋಡಿ ಸ್ನೇಹಿತರೆ, ಈ ರೀತಿ ಮಾಡಿದ್ರೆ ಪ್ಲೇನ್ ಆಗುತ್ತೆ. Okay. ಇದರಲ್ಲಿ ಮಸಾಲಾ ಐಟಮ್ಸ್ ಹಾಕಿದ್ರೆ ಮಸಾಲಾ ಪನ್ನೀರ್ ಆಗುತ್ತೆ. ಇಷ್ಟ ಸಿಂಪಲ್ ಅಲ್ವಾ? ಸಿಂಪಲ್ ಅಷ್ಟೇ. ಮಸಾಲಾ ಐಟಮ್ಸ್ ಹಾಕ್ಬಿಟ್ರೆ ಮಸಾಲಾ ಪನ್ನೀರ್ ಆಗುತ್ತೆ. ಸಿಂಪಲ್. ಪ್ಲೇನ್ ಬೇಕಂದ್ರೆ ಪ್ಲೇನ್ Plain ಆಗುತ್ತೆ. ಅಡಿಗೆ ಮಾಡೋಕೆ. ಮಸಾಲಾ ಅಂದ್ರೆ ನಾರ್ಮಲ್ ಆಗಿ ತಿನ್ಬೋದು. ಡೈರೆಕ್ಟ್ ಮಸಾಲಾ ಪನ್ನೀರ್ ಅಂದ್ರೆ ಡೈರೆಕ್ಟ್ ತಿನ್ಬೋದು. ಓಕೆ ಬ್ಯಾಚಲರ್ಸ್ ಗಳಿಗೆ ಯೂಸ್ ಆಗುತ್ತೆ, ಯಾಕಂದ್ರೆ ಅವ್ರಿಗೆ ಮಾಡಕ್ ಕುಕಿಂಗ್ ಮಾಡಕ್ ಆಗಲ್ಲ. ಡೈರೆಕ್ಟ್ ಸಾಲ್ಟ್ ಕೂಡ ತಿನ್ಬೋದು. ಕಂಪ್ರೆಸ್ ಆಗಿ ಬಂದಿದೆ ಯಾವ ತರ ಅಂತ ತೋರಿಸಿ ಔಟ್ಪುಟ್. ನೋಡಿ ಸ್ನೇಹಿತರೆ, ಕಂಪ್ರೆಸ್ ಆಗಿದೆ. 1 hour ವೇಟ್ ಮಾಡಿದೀವಿ. ಈಗ ತೆಗಿತಾ ಇದೀನಿ ನೋಡಿ, ನಿಧಾನಕ್ಕೆ ತೆಗಿತಾ ಇದೀನಿ ನೋಡಿ. ಓಕೆ ಈ ರೀತಿ ಇದೆ ನೋಡಿ ಔಟ್ಪುಟ್. ಏನ್ ಸರ್ ಎಷ್ಟು ಚೆನ್ನಾಗಿ ಬಂದಿದೆ. ಕೇಕ್ ತರ ಆಗಿದೆ ಸರ್ ಅಲ್ವಾ? ನೋಡಿ ಸ್ನೇಹಿತರೆ, ಈ ರೀತಿ. ವೀಕ್ಷಕರು ನೋಡಿ. ನೋಡಿ ಸ್ನೇಹಿತರೆ, ಈಗ ನಾನು ಮಸಾಲಾ ಪನ್ನೀರ್ ಮಾಡೋದು ತೋರಿಸ್ತಾ ಇದೀನಿ. ಓಕೆ ಎಲ್ಲ ಐಟಮ್ಗಳು ಇದ್ರಾಗ ಇದೆ. ಅಲ್ಲ ಹಾಕ್ತಾ ಇದೀನಿ ಈಗ. ಓಕೆ ಹಿಂದಿಲ್ಲ ಅದ್ರಕ್ಕೆ ಏನಂತಾರಲ್ಲ, ಅದಾಗ್ತಾ ಇದೀನಿ ಈಗ. ಓಕೆ ಅಲ್ಲ ಆದ್ಮೇಲೆ ಮಿರ್ಚಿ ಹಾಕ್ತಾ ಇದೀನಿ. ಮಿರ್ಚಿ ಹಾಕ್ತಿದ್ರ? ಓಕೆ ಓಕೆ ಮತ್ತೆ ಜೀರಾ ಹಾಕ್ತಾ ಇದೀನಿ. ಜೀರಾ. ಓಕೆ ಮತ್ತೆ ಅಜವಾನ್ ಇದೆ, ಅದನ್ನು ಹಾಕ್ತಾ ಇದೀನಿ. ಓಕೆ ಪೆಪ್ಪರ್ ಇದೆ, ಪೆಪ್ಪರ್ನು ಹಾಕ್ತಾ ಇದೀನಿ. ಎಲ್ಲ ಚಿಲ್ಲಿ ಫ್ಲೆಕ್ಸ್ ಇದೆ, ಚಿಲ್ಲಿ ಫ್ಲೆಕ್ಸ್ ಹಾಕ್ತಾ ಇದೀನಿ. ನಾರ್ಮಲ್ ಆಗಿ ಬಾಯಿಂದ ತಿನ್ಬೋದು. ಚಿಲ್ಲಿ ಫ್ಲೆಕ್ಸ್ ಹಾಕ್ತಾ ಇದೀನಿ. ಓಕೆ ಕೊತ್ತಂಬರಿ ಹಾಕ್ತಾ ಇದೀನಿ ನೋಡಿ ಸ್ನೇಹಿತರೆ. ಓಕೆ ಆಮೇಲೆ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಮಾಡ್ಕೊಂಡು ಗೆಸಿ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಸ್ನೇಹಿತರೆ, ಸಿಂಪಲ್ ಮತ್ತೇನಿಲ್ಲ. ಇದನ್ನ ಡೈರೆಕ್ಟ್ ರೆಡಿ ಟು ಕುಕ್. ಓಕೆ ಗ್ರೇಟ್ ಸರ್, ಗ್ರೇಟ್ ಗ್ರೇಟ್ ಗ್ರೇಟ್. ನೋಡಿ ಸ್ನೇಹಿತರೆ, ನಾವು ನೀರಿಂದ ಹೊರಗಡೆ ತೆಗೆದಿದ್ದೀನಿ. ತೆಗೆದು ಪ್ಯಾಕಿಂಗ್ 200 ಗ್ರಾಮ್ ಪ್ಯಾಕ್ ಇದ್ರಲ್ಲಿ ಹಾಕಿದ್ದೀನಿ. ಎಕ್ಸಾಕ್ಟ್ 200 ಗ್ರಾಮ್ಗಿಂತ ಜಾಸ್ತಿನೇ ಇರುತ್ತೆ ನೋಡಿ. ಇದರ ನಂತರ ನಾನು ವ್ಯಾಕ್ಯೂಮ್ ಪ್ಯಾಕ್ ಮಾಡ್ತಾ ಇದ್ದೀನಿ ಈಗ ನೋಡಿ. ಈಗ ಮ್ಯಾನುವಲ್ಲೇ ಮಾಡಲ್ಲ, ಈ ರೀತಿ ಪ್ಯಾಕಿಂಗ್ ಆಗುತ್ತೆ. ಒಂದು 30 ಸೆಕೆಂಡ್ ಟೈಮ್ ತಗೊಳುತ್ತೆ ಇದು. ಹೋಯ್ತು, ವ್ಯಾಕ್ಯೂಮ್ ಪ್ಯಾಕ್ ಆಗಿ ರೆಡಿ ಆಯ್ತು. ಈ ರೀತಿ ಇರುತ್ತೆ ನೋಡಿ ಸ್ನೇಹಿತರೆ. ಈ ಪೂರಾ ಸೆಟಪ್ ಸೋಯಾ ಪನ್ನೀರ್ ಮಿಷಿನ್ ಎಲ್ಲ ನಾನು ರುದ್ರಪುರ್ ನಿಂದ ತಗೊಂಡಿದ್ದೀನಿ. ಉತ್ತರಾಖಂಡ ಕೃಷ್ಣ ಇಂಡಸ್ಟ್ರಿಯಿಂದ ಖರೀದಿ ಮಾಡಿದ್ದೀನಿ. ನಿಮ್ಗೂ ಬೇಕಾದ್ರೆ ಅಲ್ಲಿಂದನೇ ತರಿಸ್ಕೊಡ್ತೀನಿ. ಇವರು ಹೈ ಕ್ವಾಲಿಟಿನ ಮಿಷಿನ್ ಪ್ರೊವೈಡ್ ಮಾಡ್ತಾರೆ ಸ್ನೇಹಿತರೆ. ಟೆಕ್ನಿಷಿಯನ್ ತುಂಬಾ ಚೆನ್ನಾಗಿದೆ. ಎವ್ರಿ ಟೈಮ್ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಾರೆ. ಮತ್ತೆ ನಿಮ್ಗೆ ಟೆಕ್ನಿಕಲ್ ಸಪೋರ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಲೋನ್ಸ್ ಬೇಕಾದ್ರೆ ನಾನ್ ಮಾಡಿಸ್ಕೊಡ್ತೀನಿ. ಮಷಿನ್ಸ್ ಗಳು ಬೇಕಾದ್ರೆ ಅಲ್ಲಿಂದ ನಿಮ್ಗೆ ತರಿಸಿ ನಿಮ್ಗೆ ಪ್ರೊವೈಡ್ ಮಾಡ್ಕೊಡ್ತೀನಿ. ನಮ್ಮ ವೀಕ್ಷಕರಿದ್ದಾರೆ ತಮ್ಮ ಜೊತೆ. ನೀವು ಒಂದು ಸ್ವಾವಲಂಬಿ ಜೀವನ ಅಥವಾ ಈ ಬಿಸ್ನೆಸ್ ಬಗ್ಗೆ ಏನಂತ ಹೇಳ್ತಾರೆ ಕೊನೆಯದಾಗಿ? ನೋಡಿ ಸ್ನೇಹಿತರೆ, ಇದೇ ನನ್ಗೆ ಫೈನಲ್ ಆಗಿರೋ ಔಟ್ಪುಟ್. ಓಕೆ ಈಗ ಎಲ್ಲಾ ಜಾಬ್ ಇಲ್ಲ ಏನಿಲ್ಲ ಅಂತ ಎಲ್ಲೆಲ್ಲೋ ಸುತ್ತಾಡ್ತಾ ಇರ್ತಾರೆ. ಹೌದು. ಅದಕ್ಕೆ ನಾನು ಸ್ವಂತ ಸ್ವಇಚ್ಛೆಯಿಂದ ಒಂದು ಉದ್ಯೋಗ ಮಾಡ್ಕೊಂಡಿದ್ದೇನೆ. ಬೇರೆ ಮೇಲೆ ಯಾಕೆ ದುಡಿಯೋದು ಅಂತ ಹೇಳಿ ಸ್ವಾವಲಂಬಿ ಮಾಡ್ಕೊಂಡು ಯಾರ ಕೈಯಲ್ಲಿ ದುಡ್ಲಾರ್ದಂಗೆ ಮಿನಿಮಮ್ 50,000 1 ಲಕ್ಷ ದುಡಿತಾ ಇದ್ದೀನಿ. ನೀವು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ರೆ, ಸ್ವಲ್ಪ ಮೇಹನತ್ ಮಾಡಿದ್ರೆ ನಿಮ್ ಕೂಡ ಒಳ್ಳೆ ಯಶಸ್ಸು ಸಿಗುತ್ತೆ. ಅದಕ್ಕೆ ನನ್ನ ಪೂರ್ತಿ ಸಪೋರ್ಟ್ ನಾನು ನಿಮ್ಮ ಹತ್ರ ಇದ್ದೇ ಇರ್ತೇನೆ. ಖಂಡಿತ ಸರ್. ಓಕೆ ನೀವು ಹಳ್ಳಿಯಲ್ಲಿ ಇದ್ಕೊಂಡೇ ಈ ಒಂದು ಕಂಪನಿ ಕಟ್ಟಿದೀರಲ್ವಾ, ಬ್ರ್ಯಾಂಡ್ ನಿರ್ಮಿಸಿದಿರಲ್ವಾ? ಹೌದು, ಖುಷಿ ಅನ್ಸುತ್ತೆ ಜನರಿಗೆ. ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ಹಳ್ಳಿಯಿಂದನೇ ದೆಹಲಿಯಿಂದ ಹಳ್ಳಿ ಅಲ್ಲ, ಹಳ್ಳಿ ಉದ್ಧಾರ ಆಗಿದ್ರೆ ಸಿಟಿಗಳು ಉದ್ಧಾರ ಆಗ್ತವೆ.
ಸಿಟಿಯಿಂದ ಡೈಲಿ ಆಗೋದಿಲ್ಲ. ನಾವು ಸಣ್ಣ ಸಣ್ಣ ಗ್ರಾಮಗಳು ಡೆವಲಪ್ಮೆಂಟ್ ಆದ್ರೆ ಸಿಟಿನೂ ಡೆವಲಪ್ ಆಗುತ್ತೆ, ದೇಶನೂ ಡೆವಲಪ್ಮೆಂಟ್ ಆಗುತ್ತೆ, ನಾವು ಡೆವಲಪ್ ಆಗ್ತೀವಿ, ಎಲ್ಲಾರು ಡೆವಲಪ್ ಆಗ್ತಾರೆ. ಅದಕ್ಕೆ ಯಾರ ಹತ್ರ ದುಡಿಯೋಕ್ಕಿಂತ ನಾವು ಸ್ವಾವಲಂಬಿ ಆಗಿ ಸ್ವ ಉದ್ಯೋಗಗಳಾಗಿ ನಾವು ಸಂಪೂರ್ಣ ಸಪೋರ್ಟ್ ನಿಮ್ಮ ಹತ್ರ ಇರುತ್ತೆ. ಲೋನ್ ಮಾಡಿಸ್ಕೊಡ್ತೀನಿ, ಸಬ್ಸಿಡಿ ಮಾಡಿಸ್ಕೊಡ್ತೀನಿ, ಮಿಷಿನ್ ತರಿಸ್ಕೊಡ್ತೀನಿ, ಪೂರಾ ಸೆಟಪ್ ಮಾಡ್ತೀನಿ. ಎನಿ ಟೈಮ್ ಕಾಲ್ ಮಾಡಿ, ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ ನೋಡಿ. ಓಕೆ ಸರ್, ಥ್ಯಾಂಕ್ ಯು, ನಮಸ್ತೆ. ನಮಸ್ಕಾರ. ನಾಗೇಸ್ವಾಮಿ ಹಿರೇಮಠೆ ಅವರಿಂದ.